ಇಲ್ಲ ಇದು ಎಲ್ಲ ರಜಾ ಮುಟ್ಟಿಲ್ಲ. ಸೊ ನಮ್ಮ ಒಂದು ಗೆಳತಿಯ ಮದುವೆ ಆಗಿತ್ತು ಆಲ್ರೆಡಿ. ಸೊ ರಿಸೆಪ್ಷನ್ ಇತ್ತು ನಿನ್ನೆ. ಸೊ ಅದಕ್ಕಾಗಿ ಹೋಗ್ತಾ ಇದ್ದೆ. ಸೊ ಗಾಡಿ ಪಪ್ಪ ಮನೆಯಾಗಿತ್ತು, ತೊಗೊಂಡು ಬಂದು ಸ್ವಲ್ಪ ಕಾರನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಾಳೆ ಸೌಂಡೂರಿಗೆ ಹೋಗಬೇಕಾಗಿತ್ತು ಅಂಥೇಳಿ. ಸೊ ನೋಡ್ರಿ, ಇದು ಕಾರನ್ನು ನೋಡಿದರೆ ನಮ್ಗೆ ಒಂದು ಖುಷಿ ಆಗ್ತೈತಿ. ಸೊ ಅವ್ರು ಅದಾರ ಅಂಥೇಳಿ ಖುಷಿ ಆಗ್ತೈತಿ, ಅವ್ರಿಗೆ ಇಲ್ಲ ಅನ್ನೋ ನೋವು ಆಗ್ತೈತಿ. ಇದೇ ಸೀಟ್ ನೋಡಿದ್ರಂತೂ ಸಹಿತ ತುಂಬ ದುಃಖ ಆಕೈತಿ. ಏನು ಮಾಡ್ಲಿಕ್ಕಾಗೋದಿಲ್ಲ, ಮತ್ತೆ ಸಮಾಧಾನ ಮಾಡ್ಕೊಂಡು ಜೀವನ ನಡೆಸೋದು. ಸೊ ನೋಡ್ರಿ, ಇದು ಅವ್ರ ಮನೆಗೆ ಹೋಗಿದ್ವಿ. ಸೊ ಅವಳು ನನ್ನ ಹೈಸ್ಕೂಲ್ ಫ್ರೆಂಡ್ ಅವಳು. ಸೊ ಭಾಳ ಲೇಟಾಗಿ ಪಾಪ ಮದುವೆ ಆಗಿತ್ತು. ಭಾಳ ಖುಷಿ ಆಯಿತು ಮದುವೆ ಆಗಿದ್ದು. ಸೊ ಅಲ್ಲಿಗೆ ಹೋಗಿ ಅವಳಿಗೆ ಶುಭ ಕೋರಿ ಮಧ್ಯಾಹ್ನ ಊಟ ಮಾಡಿಕೊಂಡು ಬಂದ್ವಿ. ಸೊ ಏನೇನೋ ಪದ್ಧತಿಗಳನ್ನು ಮಾಡ್ತಾಯಿದ್ರು, ಅಂದರೆ ಆರತಕ್ಷತೆ ಒಳಗಡೆ. ಸೊ ಅವೆಲ್ಲ ಪದ್ಧತಿಗಳನ್ನು ಯಾವ ರೀತಿ ಮಾಡಿದರು ಅನ್ನೋದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ಜಸ್ಟ್ ಒಂದಿಷ್ಟು ಕ್ಲಿಪ್ಪನ್ನು ಇದು ಮಾಡಿಕೊಂಡೆ. ಸೊ ನೋಡ್ರಿ, ಇವರು ನಮ್ಮ ಫ್ರೆಂಡು, ಮೂಲತಃ ಇವರು ಅಂಗನವಾಡಿ ಟೀಚರು. ಸೊ ಇಲ್ಲಿ ನಮ್ಮೂರಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು. ಸೊ ಭಾಳ ಖುಷಿ ಆಯಿತು. ಸೊ ಯಾರು ಫ್ರೆಂಡ್ಸು ಭೇಟಿ ಆಗಲಿಲ್ಲ, ಯಾಕಂತೇಳಿದ್ರೆ ಎಲ್ಲರೂ ಹುಬ್ಳಿಗೆ ಮದುವೆ ಹೋಗಿ ಬಂದುಬಿಟ್ಟಿದ್ರು. ಬಟ್ ನಂಗೆ ಹೋಗ್ಲಿಕ್ಕಾಗಿದ್ದಿಲ್ಲ. ಸೊ ಅದಕ್ಕಾಗಿ ಏನೋ ಮಿಸ್ ಮಾಡ್ಕೊತೀನಿ ಅನ್ನೋ ಒಂದು ಫೀಲ್ ಕಾಡ್ತಾ ಇತ್ತು. ಸೊ ಅದಕ್ಕಾಗಿ ಮತ್ತೆ ಹೋಗಿ ಭೇಟಿಯಾಗಿ ಅವಳಿಗೆ ಇಬ್ಬರಿಗೂ ವಿಶ್ ಮಾಡಿ ಸೊ ಖುಷಿ ಆಯಿತು ಹೋಗಿ ಬಂದಿದ್ದಕ್ಕೆ. ಅವಳು ನನ್ನ ಸ್ಟೂಡೆಂಟು, ಅವಳ ಒಂದು ಅಣ್ಣನ ಮಗಳು. ಅವಳು ಸಹಿತ ಭಾಳ ಪ್ರೀತಿಯಿಂದ ಇದು ಮಾಡಿದರು. ಸೊ ಕೆಲವೊಂದಿಷ್ಟು ಫುಟೇಜಸನ್ನು ತಕ್ಕೊಂಡು ಅಂಗನವಾಡಿ ಟೀಚರ್ ಜೊತೆ ಎಲ್ಲರೂ ಬಂದಿದ್ವಿ. ಎಲ್ಲರೂ ಖುಷಿಯಿಂದ ಒಂದು ಆರತಕ್ಷತೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಬಂದ್ವಿ. ಸೊ ಯಾವ ರೀತಿ ಕಾರ್ಯಕ್ರಮ ಇತ್ತು ಅನ್ನೋದನ್ನು ಕಾಲು ತೊಳೆಯೋ ಶಾಸ್ತ್ರ ನೋಡ್ಕೊಂಡು ಬನ್ನಿ. ಇದು ಕಾಲು ತೊಳೆಯುವ ಶಾಸ್ತ್ರ ಅಂಥೇಳಿ. ಈ ಕಾಲು ತೊಳೆಯುವ ಶಾಸ್ತ್ರದಲ್ಲಿ ಇದನ್ನು ಮದುಮಗಳು ಮತ್ತು ಮದುಮಗನ ಕಾಲು ಮದುಮಗಳು ತೊಳಿತಿರ್ತಾಳೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಈ ರೀತಿ ಪದ್ಧತಿ. ಸೊ ನಮ್ಮ ಮದುವೆಯಲ್ಲೂ ಸಹಿತ ಇದೇ ರೀತಿ ಮಾಡಿದರು. ಭಾಳ ಚೆನ್ನಾಗಿರ್ತೈತಿ. ಒಟ್ಟಿನಲ್ಲಿ ಖುಷಿಯಾಗಿ ಒಂದು ದಾಂಪತ್ಯ ಜೀವನ ಸಾಗಲಿ ಅಂಥೇಳಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತಾರೆ. ಸೊ ನೋಡಿರಿ, ನಾನು ಸಹಿತ ಅವಳ ಒಂದು ಕಾರ್ಯಕ್ರಮವನ್ನು ನಿಮಗೆಲ್ರಿಗೂ ತೋರಿಸ್ಬೇಕು ಅಂಥೇಳಿನೇ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ನೋಡಿ, ನಾನು ಇಲ್ಲಿ ಬಡಿ ಸಿಂದಿದ್ದಾಗ ನೋಡ್ಲಿ, ಸಿಂದಿದ್ದಾಗ ಬುಧ ಸಿಂದಿ ಚಲೋ ಚಲೋ ಇಲ್ಲ ನೋಡೋದಕ್ಕೆ ಡ್ಯಾನ್ಸ್ ಯಾರು ಬೇಕಿದೆ ರಾತ್ರಿ ತನ್ನ ಬೆಳ್ಳಿ ಸರ ಹಾಕಿ ತಾಳೆ ಹಾಕಿ
ಸರಿ ನೀ ಅಂತ ಈ ಪಟ್ಟೆ ತೊಳಿ ಕಡೆ ಕೈ ಸಲ ತೊಳಿ ಇನ್ನೊಂದು ಬಿಡ್ಬೋದು ಸರಿ ಇದು ನಾಲ್ಕನೇದಿದೆ ನಾಲ್ಕು ತಗಾಗಿದೆ ನಾಲ್ಕನೇದಿದೆ ನಾಲ್ಕನೇದು ಸೊ ಊಟ ಮಾಡಲಿಕ್ಕೆ ಪಾಪ ಏನು ಮಾಡಿದರು ಅವರು ಬಿಟ್ಕೊಡ್ಲಿಲ್ಲ. ಸೊ ಊಟ ಮಾಡ್ಕೊಂಡೇ ಹೋಗಿ ಅಂತ ಹೇಳಿದರು. ಸೊ ಊಟಕ್ಕಾಗಿ ಪಾಪ ಭಾಳ ವೆರೈಟಿ ಮಾಡಿದರು. ಪಾಯಸ, ರೊಟ್ಟಿ, ಬದ್ನೆಕಾಯಿ ಪಲ್ಯ, ಸೊ ಚೌಳಿಕಾಯಿ ಪಲ್ಯ, ಸೊ ಎಮರ್ಜೆನ್ಸಿಗೆ ಏನೇನಿತ್ತು ಎಲ್ಲ ಮಾಡಿದರು. ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಈವ್ನಿಂಗ್ ಬ್ಲಾಗ್ ಮತ್ತು ಸ್ಟಾರ್ಟ್ ಮಾಡಿದ್ವಿ. ಮಗಳು ಬಂದು ಮಗಳ ಜೊತೆಗೆ ಟೀಯನ್ನು ಕುಡಿದು ಹೋಮ್ವರ್ಕ್ ಮಾಡಿಸಿ ಸಾಯಂಕಾಲ ರಾತ್ರಿ ನಾವು ಸಹಿತ ರಾಗಿ ಮುದ್ದೆ ಏನು ಮಾಡಿದ್ವಿ, ತುಪ್ಪವನ್ನು ಇಬ್ಬರು ಸೇರಿ ಊಟ ಮಾಡಿಸಿದ್ವಿ. ಸೊ ಅವಳು ಊಟವಲ್ಲ ಅಂತಿದ್ಲು. ಸೊ ಅವಳಿಗೆ ಫೋರ್ಸ್ ಮಾಡಿ ಊಟ ಮಾಡಿಸಿದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟು. ನಾಳೆ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ತೆ.